ಡೀಟೇಲ್ಸ್ ಕಾಕಿ ರೆಬಲ್ಸ್ ನಾಯಕ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ. 3 ತಿಂಗಳ ಅಂತರದಲ್ಲಿ ಯತ್ನಾಳ್ಗೆ 2ನೇ ಬಾರಿ ನೋಟಿಸ್ ಸಿಕ್ಕಿರೋದು. 72 ಗಂಟೆಗಳಲ್ಲಿ ಉತ್ತರಿಸಬೇಕು ಅಂತ ಸೂಚಿಸಲಾಗಿದೆ ಶಿಸ್ತು ಸಮಿತಿಯಿಂದ. 2ನೇ ಬಾರಿ ನೋಟಿಸ್ ನೀಡಿದ್ರು ಯತ್ನಾಳ್ ವಿರುದ್ಧ ಕ್ರಮ ಆಗಿಲ್ವಾ? ಕಳೆದ ಬಾರಿಯಂತೆ ಯತ್ನಾಳ್ ಪರ ಹಿರಿಯ ನಾಯಕರು ಬ್ಯಾಟಿಂಗ್ ಮಾಡಿದ್ದಾರೆ. ಕಳೆದ ಬಾರಿ ಬಿಜೆಪಿ ಸಂಸದರಿಂದ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಾಗಿತ್ತು. ಯಾವುದೇ ಕಾರಣಕ್ಕೂ ಸಹ ಶಿಸ್ತು ಕ್ರಮ ಬೇಡ ಅಂತ ಸಂಸದರೇ ಹೇಳಿದ್ರು. ಸಂಸದರ ಮಾತಿನಿಂದಾಗಿ ವಾರ್ನಿಂಗ್ ಮಾಡಿದ್ದಷ್ಟೇ ಬಿಜೆಪಿ ಶಿಸ್ತು ಸಮಿತಿ. ಈ ಬಾರಿ ಕೂಡ ಯತ್ನಾಳ್ ಪರ ಹಿರಿಯ ನಾಯಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಶಿಸ್ತು ಕ್ರಮ ಕೈಗೊಂಡರೆ ಪಕ್ಷಕ್ಕೆ ಮತ್ತಷ್ಟು ಹಾನಿಯಾಗುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟಿಸಿದ್ರೆ ಪಂಚಮಸಾಲಿಗಳಿಗೆ ತಪ್ಪು ಸಂದೇಶ ರವಾನೆಯಾಗುತ್ತೆ ಅಂತ ಈ ರೀತಿ ಎಚ್ಚರಿಕೆ ಕೊಡಲಾಗಿದೆ. ಯತ್ನಾಳ್ಗೆ ಶಿಸ್ತು ಸಮಿತಿ ನೀಡಿರುವಂತಹ ನೋಟಿಸ್ ಅನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು 2ನೇ ನೋಟಿಸ್. 72 ಗಂಟೆಗಳಲ್ಲಿ ಉತ್ತರಿಸಬೇಕು ಅಂತ ಶಿಸ್ತು ಸಮಿತಿ ಯತ್ನಾಳ್ಗೆ ನೀಡಿರುವಂತಹ 2ನೇ ನೋಟಿಸ್ ಇದು. ಕಳೆದ ಬಾರಿ ಕೊಟ್ಟಂತಹ ಸಂದರ್ಭದಲ್ಲೂ ಸಹ ಬಿಜೆಪಿ ಸಂಸದರು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ರು. ಯಾವುದೇ ಕಾರಣಕ್ಕೂ ಸಹ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಡಿ ಅಂತ. ಆಗ ವಾರ್ನಿಂಗ್ ಮಾಡಿ ಸುಮ್ಮನಾಗಿತ್ತು. ಈಗ 2ನೇ ಬಾರಿ ನೋಟಿಸ್ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್. ಯತ್ನಾಳ್ಗೆ 2ನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಈಗಲೂ ಸಹ ಶಿಸ್ತು ಕ್ರಮ ಆಗುತ್ತಾ ಇಲ್ವಾ ಅನ್ನುವಂತ ಅನುಮಾನ ಇದೆ. ಏನಾಗಬಹುದು? ಪ್ರಗತಿ, ಯತ್ನಾಳ್ ಅವರಿಗೆ 2ನೇ ಬಾರಿ ನೋಟಿಸ್ ಅನ್ನ ಕೊಡಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಅವರಿಗೆ ಮೊದಲ ನೋಟಿಸ್ ಅನ್ನ ಕೊಡಲಾಯಿತು. ನಂತರದಲ್ಲಿ ಈಗ 2 ತಿಂಗಳ ಗ್ಯಾಪ್ ನಲ್ಲಿ ಮತ್ತೊಂದು ನೋಟಿಸ್ ಅನ್ನು ಅವರಿಗೆ ಕೊಡಲಾಗಿದೆ ಮತ್ತು 72 ಗಂಟೆಗಳ ಅವಧಿ ಒಳಗಡೆ ಉತ್ತರವನ್ನ ಕೊಡಬೇಕು ಅನ್ನುವಂತ ಷರತ್ತುಗಳನ್ನು ಹೈಕಮಾಂಡ್ ನೀಡಿದೆ, ಶಿಸ್ತು ಸಮಿತಿ ನೀಡಿದೆ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಒಂದು ವೇಳೆ ಆಕ್ಷನ್ ತೆಗೆದುಕೊಂಡ್ರೆ ಅಥವಾ ಪಾರ್ಟಿಯಿಂದ ಉಚ್ಚಾಟನೆಯನ್ನ ಮಾಡಿದ್ರೆ ರಾಜಕೀಯವಾಗಿ ಏನೆಲ್ಲ ಸಮಸ್ಯೆಗಳಾಗಬಹುದು ಅಥವಾ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನುವಂಥದ್ದನ್ನ ಕೆಲವು ಬಿಜೆಪಿ ಹಿರಿಯ ನಾಯಕರು ಈಗಾಗಲೇ ಅಥವಾ ನಿನ್ನೆಯಿಂದನೇ ಹೈಕಮಾಂಡ್ ನ ಪ್ರಮುಖ ನಾಯಕರುಗಳಿಗೆ ತಿಳಿಸುವಂತ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕೆಂದ್ರೆ ಯತ್ನಾಳ್ ಅವರು ಈ ಹಿಂದೆ ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ರು, ಮತ್ತೆ ಮಾತನಾಡಬೇಡಿ ಹೇಳುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದು ಅಲ್ಲಿಗೆ ಇತ್ಯರ್ಥ ಆಗಿತ್ತು. ಆದ್ರೆ ಈಗ ಮತ್ತೊಮ್ಮೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂತ ಹೋರಾಟ ಏನಿದೆ, ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ನಾವು ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿಯೇ ನಾವು ಸುಮ್ಮನೆ ಆಗೋದು ಅನ್ನುವಂತ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇರೋದ್ರಿಂದ ಬಹುಶಃ ಯತ್ನಾಳ್ ಅವರನ್ನ ಈ ರೀತಿ ಹೇಳಿಕೆ ಕೊಡ್ತಾ ಇರೋದು ಪಾರ್ಟಿಗೆ ಡ್ಯಾಮೇಜ್ ಅಂತ ಹೇಳಿ ಪರಿಗಣಿಸಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ವಿಜೇಂದ್ರ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಪತ್ರಿಕಾಗೋಷ್ಠಿಯನ್ನ ಮಾಡಿ ಹಿರಿಯ ನಾಯಕರು ಯಾರು ಕೂಡ ಮಾತನಾಡ್ತಾ ಇಲ್ಲ, ಯಡಿಯೂರಪ್ಪನವ್ರಿಗೆ ಅವಮಾನ ಆಗ್ತಾ ಇದೆ, ಆದ್ರೂ ಕೂಡ ಸಹಿಸಿಕೊಂಡಿದ್ದಾರೆ ಹೇಳುವಂತ ಬೇಸರವನ್ನ ನೇರ ವಿಜಯೇಂದ್ರ ಮಾಧ್ಯಮಗಳ ಮುಂದೆ ಹೊರ ಹಾಕಿದ್ರು. ವಿಶೇಷ ಅಂತ ಹೇಳಿದ್ರೆ ಪ್ರಗತಿ, ವಿಜಯೇಂದ್ರ ಅವರು ದೆಹಲಿಯಲ್ಲಿ ಇರುವಂತ ಸಂದರ್ಭದಲ್ಲಿಯೇ ಯತ್ನಾಳ್ ಅವರಿಗೆ ಈಗ ಮತ್ತೆ ನೋಟಿಸ್ ಅನ್ನ ಕೊಟ್ಟಿದ್ರು. ನಾನಾ ರೀತಿಯ ಚರ್ಚೆಗಳಿಗೂ ಕಾರಣ ಆಗ್ತಾ ಇವೆ ಅಥವಾ ಇದು ಕಾಕತಾಳಿ ಅಂತ ಹೇಳಿ ಕೂಡ ಅನ್ಸೋದಿಲ್ಲ. ಹಾಗಾಗಿ ಯತ್ನಾಳ್ ಅವರಿಗೆ ಈಗ ನೋಟಿಸ್ ಅನ್ನ ಕೊಟ್ಟಾಗ ಕೇವಲ ವ್ಯಕ್ತಿಯಾಗಿ ನೋಡ್ಬೇಕು ಅಥವಾ ಒಬ್ಬ ಸಮುದಾಯದ ಪ್ರಮುಖ ನಾಯಕರಾಗಿ ನೋಡ್ಬೇಕು, ಹಿಂದುತ್ವದ ನಾಯಕ ಎನ್ನುವಂತ ಬ್ರ್ಯಾಂಡ್ ಅನ್ನ ಪಡೆದಿರುವಂತ ಯತ್ನಾಳ್ರಿಗೆ ಆ ಒಂದು ಅವ್ರ ಮೇಲೆ ಕಠಿಣವಾದ ಕ್ರಮವನ್ನ ಅಥವಾ ಉಚ್ಚಾಟನೆ ಮಾಡುವಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಾಗ ಪಾರ್ಟಿ ಮೇಲೆ ಯಾವ ರೀತಿಯ ಸಮಸ್ಯೆಗಳಾಗಬಹುದು ಎನ್ನುವಂಥದ್ದನ್ನು ಕೂಡ ಹಿರಿಯ ನಾಯಕರುಗಳು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಪಾರ್ಟಿ ವಲಯದಲ್ಲಿ ಆಗ್ತಾ ಇರುವ ಚರ್ಚೆ. ಯಾಕಂದ್ರೆ ಯತ್ನಾಳ್ ಅವರು ಈ ಹಿಂದೆ ನೋಟಿಸ್ ಅನ್ನ ಕೊಟ್ಟಾಗ್ಲೂ ಕೂಡ ಉತ್ತರವನ್ನ ಕೊಟ್ಟು ಸಮಾಧಾನ ಆಗಿದ್ರು. ನಂತರದಲ್ಲಿ ಯಾವುದೇ ಶಿಸ್ತಿನ ಕ್ರಮ ಆಗಬಾರ್ದು ಹೇಳುವಂತ ಮಾತುಗಳನ್ನ ಅನೇಕ ಹಿರಿಯ ಸಂಸದರುಗಳು, ಕೆಲವು ಹಿರಿಯ ಶಾಸಕರುಗಳು ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯನ್ನ ಮಾಡಿ ಇತ್ಯರ್ಥ ಮಾಡಿದ್ರು. ಈಗಲೂ ಕೂಡ ಅದೇ ರೀತಿಯ ಪ್ರಯತ್ನಗಳಾಗಬೇಕು, ಇಬ್ಬರನ್ನು ಕೂರಿಸಿ ಮಾತನಾಡಿ ಸಂಧಾನವನ್ನ ಮಾಡಿ ಹೈಕಮಾಂಡ್ ತೀರ್ಮಾನವನ್ನ ಮಾಡಲಿ ಅನ್ನುವಂತ ಒಂದು ಸಲಹೆಗಳನ್ನ ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಈ ಬಾರಿ ಹೈಕಮಾಂಡ್ ಒಪ್ಪತ್ತಾ? ಯಾಕಂದ್ರೆ ಯತ್ನಾಳ್ ಅವ್ರ ಮೇಲೆ ಕ್ರಮ ಆಗ್ಬೇಕು ಕೊಡುವಂತ ಯೋಚನೆ ಹೈಕಮಾಂಡ್ ಒಂದ್ ಸಂದರ್ಭ ಬಂದಿದ್ರು ಕೂಡ ಅವರಿಗಿರುವಂತ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಿಗಿರುವಂತ ಪಾಪ್ಯುಲಾರಿಟಿ ಇರಬಹುದು ಅಥವಾ ಅವ್ರು ಸೃಷ್ಟಿ ಮಾಡ್ಕೊಂತ ಒಂದು ರೀತಿಯ ಬ್ರ್ಯಾಂಡ್ ಇರಬಹುದು. ಆದ್ರೆ ಅದು ಪಾರ್ಟಿಗೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ ಅಂತ ಹೇಳಿದಾಗ ಯಾವುದೇ ರಾಷ್ಟ್ರೀಯ ಪಕ್ಷ ಸಹಜವಾಗಿ ನೋಟಿಸ್ ಅನ್ನ ಕೊಡದೆ ಸುಮ್ಮನೆ ಕೂರೋದಿಲ್ಲ. ಈಗ ಅದೇ ಕೆಲಸವನ್ನು ಹೈಕಮಾಂಡ್ ಮಾಡಿದೆ. ಆದ್ರೆ ಈ ಬಾರಿಯೂ ಕೂಡ ನೋಟಿಸ್ ಅನ್ನ ಕೊಟ್ಟು ಸುಮ್ಮನೆ ಆಗ್ತಾರಾ ಅಥವಾ ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥದ್ದು ಇನ್ನು 48 ಗಂಟೆಗಳಲ್ಲಿ ಗೊತ್ತಾಗತ್ತೆ. ಪ್ರಗತಿ, ಥ್ಯಾಂಕ್ ಯು ರವಿಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ. ಇದು 2ನೇ ಬಾರಿಗೆ ಕೊಟ್ಟಿರುವಂತಹ ನೋಟಿಸ್. ಅದು 3 ತಿಂಗಳ ಅಂತರದಲ್ಲಿ. ಆದ್ರೆ ಈ ಬಾರಿನಾರು ಕ್ರಮ ಆಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇದೆ. ಕಳೆದ ಬಾರಿಯಂತೆ ಯತ್ನಾಳ್ ಪರ ಈ ಬಾರಿ ಸಹ ನಾಯಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಂಡ್ರೆ ಪಕ್ಷಕ್ಕೆ ಮತ್ತಷ್ಟು ಹಾನಿಯಾಗತ್ತೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದೆ ಆದ್ರೆ ಪಂಚಮಸಾಲಿಗಳಿಗೆ ತಪ್ಪು ಸಂದೇಶ ಹೋಗುತ್ತೆ. ಹಾಗಾಗಿ ಶಿಸ್ತು ಕ್ರಮ ಬೇಡವೇ ಬೇಡ ಅಂತ ಈ ಬಾರಿ ಸಹ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡುತ್ತೆ ಶಿಸ್ತು ಸಮಿತಿ ಅನ್ನೋದನ್ನ ಕಾದ್ ನೋಡ್ಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.